ಬಿಗ್ 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 ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗೈತಿ. ಯಾಕಪ್ಪ ಅಂತಂದ್ರೆ ನಾ ಈ ಕತಿನ ಮುಗಿಸಿದ್ನಿ, ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಂತಕ ನಾ ಅದನ್ನು ಮತ್ತೆ ತುಂಬಗರ್ಮಿ ಕತಿ ನೋಡ್ಬೇಕಂತಾಗತೈತಿ. ಹಾಕ್ರಿ ಹಾಕ್ರಿ ಅಂತ ಕೇಳಾತ್ರಿ. ಸೊ ಅದೇ ಕಾರಣಕ್ಕೆ ನಾ ಎಷ್ಟೋ ಕತಿ ನಿಲ್ಲಿಸ್ದಾಗ್ಲೂ ನೀವು ಮತ್ತೆ ಕೇಳಿದಾಗ ಮತ್ತೆ ರೀಸ್ಟಾರ್ಟ್ ಮಾಡಿ ನಾ ಅದನ್ನು ಇದು ಹಂಗೆ ಆಗಕತ್ತೈತಿ. ಇದಕ್ಕೆ ನನ್ನ ಕತಿ ಏನು ನಾನು ಜೋಡಿಸ್ಬೇಕಂತ ನಂಗೆ ಗೊತ್ತೈತಿ. ಕತಿ ಕೂಡ ನಾನು ಪ್ಲ್ಯಾನ್ ಮಾಡ್ಕೊಂಡೇನಿ. ಸೊ ಅದೇ ರೀತಿ ನಾನು ಪ್ಲ್ಯಾನ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆಕೈತೆ ಅಂತ ನಾನು ನಂಬ್ಕೊಂಡೇನಿ. ಇದನ್ನ ಎಷ್ಟು ಜನ ನೋಡ್ತಿರೋ ಎಷ್ಟು ಜನ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಆದರೆ ಕೇಳಿದ ಸ್ವಲ್ಪ ಜನಕ್ಕಾದರೂ ಒಂದು ಇಷ್ಟ ಆಗಲೇನೋ ಕಾರಣಕ್ಕೋಸ್ಕರ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕೆ ದಯವಿಟ್ಟು ನೋಡಿರಿ, ಪ್ರೀತಿ ವಿಶ್ವಾಸದಿಂದ ನೋಡಿ, ಸಪೋರ್ಟ್ ಮಾಡಿರಿ, ಜಾಸ್ತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಕತಿನ ಒಂದು ಸ್ವಲ್ಪ ವರ್ಷಗಳ ಮುಂದೆ ಅಂತ ತೊಗೊಂಡೇನಿ ನಾನು, ಯಾಕಂದ್ರೆ ಅವ್ರ ಅತ್ತಿ ತೀರ್ಕೊಂಡಿದ್ರು. ಸೊ ಅದಕ್ಕೆ ಸ್ವಲ್ಪ ವರ್ಷಗಳ ಮುಂದೆ ಅಂತ ತೊಗೊಂಡು ಹೊಂಟೀನಿ ನಾನು ಈ ಕತಿನ. ಈ ಕತಿ ಒಳಗೆ ಏನಪ್ಪ ಅಂತಂದ್ರೆ ಭಾಳ ದಿನಗಳಾದರೂ ನಮ್ಮ ಗಿರ್ಜಕ್ಕನಿಗೆ ಮಕ್ಕಳು ಆಗಿಲ್ಲ. ಸೊ ನಮ್ಮ ಪ್ರಭಾವತಿಗಷ್ಟೇ ಮಕ್ಕಳಾಗ್ಯವು, ಗಿರ್ಜಕ್ಕನಿಗೆ ಮಕ್ಕಳಾಗಿಲ್ಲ ಅಂತ ತೊಗೊಂಡೇನಿ. ಸೊ ಆಕಿ ಕತಿ ಮುಂದೆ ಏನಾಕೈತಿ ಅಂತ ನೀವೇ ನೋಡ್ತೀರಿ. ಪ್ರಭಾವತಿಗೆ ಮಕ್ಕಳು ಆಗೈತಿ, ಬಟ್ ಒಂದು ಅಂಗವಿಕಲ ಐತಿ, ಒಂದು ಚಲೋ ಐತಿ ಅಂತ ತೊಗೊಂಡೇನಿ. ಹಂಗೆ ಶಾಂತಕ್ಕೂ ಕೂಡ ಒಂದು ಹೆಣ್ಣು ಒಂದು ಗಂಡ ಆಗೈತಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಪಾರಕ್ಕನ ಪರಿಸ್ಥಿತಿ ಏನು ಸುಧಾರಿಸಿರಂಗಿಲ್ಲ. ಆಕಿ ಹೆಂಗೆ ಬಡತನ ಮಿಡಲ್ ಕ್ಲಾಸ್ ಇರ್ತಾಳೋ ಸೊ ಅದೇ ರೀತಿ ಇರ್ತಾಳೆ. ಆಕಿದು ಯಾವ ರೀತಿ ಐತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕತಿ ನೋಡ್ಕೊಂತ ಹೋಗ್ರಿ, ಬಹಳಷ್ಟು ಚಲೋ ಐತಿ. ಹಂಗೆ ದಯವಿಟ್ಟು ಜಾಸ್ತಿ ಲೈಕ್ ಮಾಡಿರಿ. ಗಿರ್ಜವ ಏನು ಶಾಂತಕ್ಕ, ನನ್ನ ಮಗಳು ಏನಾರ ಬಂದಾಳ ಈ ಕಡೆ? ಇಲ್ಲಿ ಬಿಡು, ಬಂದಿಲ್ಲ. ಏನು ಹುಡುಗಿನವ ಇವ ಎತ್ತಾಕ ಹೋಗೈತೆ ನಾ ಆಡಕತ್ತಾಗ. ಇವ ಈ ಹುಡುಗರು ಸಲುವಾಗಿ ಸಾಕಾಗಿ ಹೋಗತ್ತವ. ಇವತ್ತ ಒಂದು ಬತ್ತಲ್ಲಿ ಇದ್ದಲ್ಲಿ ಇದ್ವು ಅನ್ನಂಗಲ್ಲಿ ನೋಡತ್ತಾಗ. ಅಲ್ಲಿ ಹೋದ್ನೇ ಇಲ್ಲಿ ಹೋದ್ನಿ, ಇಲ್ಲಿ ಹೋದ್ನಿ ಅಲ್ಲಿ ಹೋದ್ನಿ ಅಂತ ಹೊಂಟು ಬಿಡ್ತಾವತ್ತಾಗ. ಸಾಕಾಗಿ ಹೋಗತ್ತವ ಇವ. ಏನಾಗಿರ್ಜಿ ಆರಾಮ್ ನಿಂತ್ಬಿಟ್ಟಿಯಲ್ಲ? ಅಯ್ಯೋ ನನ್ನ ಮಗಳು ಏನಾರು ಬಂದಾಳ ನಿಮ್ಮ ಮನೆ ಕಡೆ. ಇವ ಆಕಿ ಸಲುವಾಗಿ ಸಾಕಾಕತ್ತವ. ದಿನಾ ಒಂದು ಹುರುಪ್ ಹುಡುಕುದಾಕಿನ ನಾನು, ಎಲ್ಲಿ ಹೋದ್ಲ ಏನ ಎತ್ತ ಅಂತ ಹೇಳತ್ತಾಗ. ಓ ಆಕಿನ ಆಕೆಲ್ಲಿ ಕೆರಿ ಕಟ್ಟಿ ಕಡೆ ಆಡಕತ್ತಿದ್ಲವ ನಿನ್ನ ಮಗಳು. ನೋಡಿದೆ ನಾನು ಇಷ್ಟೊತ್ತಾಗ ಕಡಾತಿ ಮಳಿ ಗಾಳಿ ಬಿಟ್ಟತಿ ನಡೀತಿರಲ್ಲ ಮನೆಗೆ ಅಂದು ಮತ್ತು ಅಲ್ಲಿ ಆಡಕತ್ತಿದ್ವವ. ಯವ್ವಾ ಪಾಪ ನಮ್ಮ ಶಾಂತಕ್ಕರು ದಿನಕ್ಕೆ ಒಂದ್ಸಲಾರ ಬಂದೇ ಬರ್ತಾರ. ನನ್ನ ಮಗಳು ನೋಡಿಯೇನ, ನನ್ನ ಮಗಳು ಬಂದಾಳನ ಅಂತೇಳಿ. ಭಾರಿ ಉಡಾಳೈತ್ ಬಿಡ ಹುಡುಗಿದ. ಹೂನಾಗಿರ್ಜಿ ನಿನಗ ಆ ತಾಪತ್ರ ಇಲ್ಲ ಬಿಡ. ಆರಾಮತ್ತಾಗ ಹುಡುಕ್ಬೇಕನ್ನಂಗಿಲ್ಲ, ಕರ್ಕೊಂಬರ್ಬೇಕನ್ನಂಗಿಲ್ಲ. ಏನಕ್ಕ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ನಿನಗ? ಅಯ್ಯೋ ಅದು ಗಿರ್ಜಿ ಇಲ್ಲವಾ ಥೋ, ನೀ ಹಂಗೆ ತಿಳ್ಕೊಬೇಡ. ನಾನು ಆ ಅರ್ಥಕ್ಕೆ ಅನ್ಲಿಲ್ಲ ಪಾಪ. ಥೋ ಗಿರ್ಜಿ ನೀ ತಪ್ಪು ತಿಳ್ಕೊಬೇಡವ, ನಾ ಅರ್ಥಕ್ಕೆ ಅನ್ಲಿಲ್ಲ. ನಾ ಅಂದಿದ್ದು ಅದು ಅದೇ ನಿನಗೆ ಟೆನ್ಷನ್ ಏನು ಇಲ್ಲ ಅನ್ನೋ ಅರ್ಥಕ್ಕೆ ಅಂದೆ. ವಾಟ್ ಬಿಡ್ತೇಲ್ವೇನಿಲ್ಲ ಅನ್ನೋ ಅರ್ಥಕ್ಕೆ ಅಂದಿದ್ದು. ನೀ ಹಂಗೆ ತಿಳ್ಕೊಬೇಡ. ಇರ್ಲಿ ಬಿಡ್ರಿ, ನೀನೇನು ಬೇಕಂತ ಅಂದಿರಕ್ಕಿಲ್ಲ, ಅದನ್ನ ಹಂಗೆ ಬರ್ತಿರ್ತಾವ ಅಂದಂಗೆ ಗಿರ್ಜ. ಮತ್ತೆ ಇದು ಮಲೇಶಣ್ಣ ಏನು ಮಾಡತ್ತಾನ? ಅಯ್ಯೋ ಅವ್ರು ಹೊಲಕ್ಕೆ ಹೋಗ್ಯಾರ ಅಕ್ಕ. ಮತ್ತೇನು ಮಾಡ್ಬೇಕು? ಅದ ಮನೆ ಒಳಗೆ ಅರೆ ಬರೆ ಮಾಡ್ಕೊಳ್ಳೋದು ಕೆಲಸ ಇರ್ತಾವಲ್ಲ, ಅವನ್ನ ಮಾಡ್ಕೊಳತ್ತಿದ್ ನೋಡು. ಹೌದನ? ಆ ಮಳೆ ಗಾಳಿಗೆ ಹಿಂದಿನ ಗಾಡಿ ಬಿದ್ದತ್ತಂದಿರಲ್ಲ, ಅದೇನು ಕಟ್ಸಿದ್ರನ? ಇಲ್ಲ ಹಂಗೆ ಬಿಟ್ಟೈತಿ ಈಗ ಸದ್ಯಕ್ಕೆ. ಅಯ್ಯೋ ಅಲ್ಲಿಂದ ಹುಳ ಹುಪ್ಪಡಿ ಹಾವು ಹಲ್ಲಿ ಚೇಳು ಅಂತ ಹಂಗೆ ಬಂದ ಬರ್ತಾವು. ಅದೊಂದು ಇದು ಮಾಡಿಸ್ಬೇಕಾಗೈತಿ. ಖರ್ಚನೇ ಖರ್ಚು ಅಂತೇಳಿ ಕೈ ಮುಟ್ಟಕ್ಕಾಗಿಲ್ಲ. ಏನು ಮಾಡ್ಬೇಕು ಹೇಳ್ರಿ, ಭಾಳ ಹಳೆ ಕಾಲದ ಮನಿ ಅಲ್ಲ. ಮತ್ತೆ ನಿಮ್ಮವ್ವ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಅತ್ತಿಗೆ ಏನಾರ ಬಂದಿದ್ರಾ? ಇಲ್ಲ, ಹಿಂದಕ್ಕೊಮ್ಮೆ ನಮ್ಮವ್ವ ಬಂದು ಹೋಗಿದ್ದೆ, ಮತ್ತೆ ಬಂದಿಲ್ಲ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರು ಆರಾಮದಾರ್ರಿ ಶಾಂತಕ್ಕ. ನಮ್ಮ ಜೀವನಕ್ಕೆ ಯಾರು ತಲೆ ಕೆಡಿಸ್ಕೊಂತಾರೆ ಹೇಳ್ರಿ. ಇರ್ಲಿ ತವ್ರ ಮನೆ ತಣ್ಣಗಿರ್ಲಿ. ಓ ಆರಾಮ್ ನಿಂತ್ಬಿಟ್ಟಿರಿ? ಆರಾಮ್ ನಿಂತೇವೆ ನೋಡವ. ಮತ್ತೆ ನೀನು ನಿನ್ನ ಮಗಗೆ ಜಾಕ ಅದು ಮಾಡಿಸಿದೇನ? ಹ್ಞೂ ಜಾಕ ಮಾಡಿಸಿದೆ. ಡಾಕ್ಟ್ರ್ ಬಂದಿದ್ರಿ ಇವತ್ತು. ಬಂದು ಎಲ್ಲ ನೋಡಿ ಹೋಗ್ಯಾರ. ಯಾವಾಗ ಸರಿ ಹೋಗತ್ತ ಗೊತ್ತಿಲ್ಲ. ಯಾಕೆ ಪ್ರಭಾವತಿ ಅಷ್ಟು ನಿರಾಶಕ್ಕೆ? ಏನು ಮಾಡ್ಬೇಕು ಬಿಡ್ರಿ ಶಾಂತಕ್ಕ, ಕೊಡೋದು ಕೊಟ್ಟ ದೇವ್ರು ಎಲ್ಲ ನೆಟ್ಟನ ಮಕ್ಕಳನ್ನ ಕೊಡ್ಬೇಕ್ರಿ. ಅಂಗವಿಕಲ ಮಗನ ಕೊಟ್ಟಾನ. ಮಗಳು ಎಲ್ಲ ಶಾಣೆ ಅದಾಳ, ಚಲೋ ಅದಾಳ. ಆದ್ರೆ ಮಗ ಒಂದು ಹಿಂಗಾಗ್ಬಿಟ್ಟಾನಲ್ರಿ. ಕಣ್ಣಿಲೆ ನೋಡಾಕ ಮಾಡಾಕ ಭಾರಿ ತ್ರಾಸಕತಿ. ಕಾಲು ಕೈ ಒಂದು ಅದು ಇಲ್ಲ ನನ್ನ ಮಗ ಅಂದಿದ್ರೆ ಜಗತ್ತಾಗ ಗೆಲ್ತಿದ್ದೆ. ಅಷ್ಟು ಸುಖ ಇತ್ತು ನನಗೆ. ಏನು ಮಾಡ್ತೀರಿ ಹೇಳ್ರಿ, ಮಗ ಹಿಂಗಾಗಿ ಕುಂತ್ಬಿಟ್ಟಾನ. ಪ್ರಭಾವತಿ ಎಂಥ ಗಟ್ಟಿಗಿತ್ತೇವ ನೀನು. ನೀನೇ ಹಿಂಗೆ ಮನಸ್ಸು ನೊಂದ್ಕೊಂಡ್ರೆ ಹೆಂಗೆ ಪ್ರಭಾವತಿ? ಶಾಂತಕ್ಕರ ಎಂಥ ಗಟ್ಟಿಗಿತ್ತಿ ಅದೇವಂದ್ರು ಪ್ರಪಂಚದ ಕಣ್ಣಿಗೆ ನಾವು ಗಟ್ಟಿಗಿತ್ತಿ ಕಂಡ್ರು ನಮ್ಮೊಳಗೊಂದು ಮನಸ್ಸು ಅಂತ ಇರ್ತೈತಲ್ರಿ ಶಾಂತಕ್ಕ. ಅದಕ್ಕೆ ನೋವು ಆಕತಿ, ನಮ್ಮ ದೇಹಕ್ಕೂ ದಣಿವು ಆಕತಿ, ನಮಗೂ ನೋವು ಸಂಕಟ ಎಲ್ಲ ಇರ್ತಾವಲ್ರಿ. ಹೇಳ್ರಿ ನೋಡೋಣ, ಬಾಯಿ ಒಂದು ಜೋರಾದ್ರೆ ಆತನ್ರಿ. ಸರಿ ಆತವ, ಹಂಗಾರೆ ನೀ ಕೆಲಸ ಮಾಡ್ಕೊರಿ. ನಾನು ನನ್ನ ಮಗಳನ್ನ ಅಲ್ಲಿ ಕೆರಿ ಒಂಡಿ ಮೇಲೆ ಅದಾಳಂತ ಹೋಗಿ ಕರ್ಕೊಂಬರ್ತೀನಿ. ಏನು ಸಾಕಾಗೈತಕ್ಕೆ ಸಲುವಾಗಿ. ಗಿರ್ಜಾ ಅಲ್ಲೊಂದು ದವಾಖಾನೆ ಐತಂತ, ಭಾಳ ಚಲೋ ನೋಡ್ತಾರಂತ. ಒಂದ್ಸಲ ತೋರಿಸ್ಕೊಂತೀಯನ? ಅಲ್ರಿಪ್ಪ, ಇಷ್ಟು ವರ್ಷದಿಂದ ನನಗೆ ತೋರಿಸ್ಕೊಂಡು ಸಾಕಾಗೈತ್ರಿಪ್ಪ. ಇನ್ನು ನನಗೆ ತೋರಿಸೋ ಮನಸ್ಸು ಉಳಿದಿಲ್ಲ. ನೋಡ ಗಿರ್ಜಾ, ನಿನ್ನ ಸಲುವಾಗಿ ಅಲ್ಲಂದ್ರು ನಿನ್ನ ಗಂಡಗೊಂದು ಹೆಸರು ಹೇಳಕ್ಕಾರ ಒಂದು ಬೇಕಲ್ಲ. ಅವನ ಮನಸ್ಸಿಗೆ ಎಲ್ಲೇ ಒಂದು ಕಡೆ ಅನಿಸ್ತಿರ್ತೈತಿ, ನನಗೊಂದು ಇರಬೇಕಿತ್ತಲ್ಲ ಅಂತೇಳಿ. ನೋಡು ವಿಚಾರ ಮಾಡು, ಅನಿಸ್ತೈತೆ ಕರೆ ರೀ ರೇಣಕರ. ಮಕ್ಕಳು ಮಾರಕ್ಕೆ ತರಕತ್ತೇನ್ರಿ ಹೇಳ್ರಂಗಾರ ನೋಡೋಣ ನೀವ. ಅದು ಕರೆ ಅನ್ನವ. ಸರಿ ನಾ ಬರ್ಲ ಹಂಗಾರ. ನೋಡ್ರಿ ವಿಚಾರ ಮಾಡ್ರೆ. ಅಲ್ಲ ಇವ್ರು ಯಾಕೆ ಎಲ್ಲರೂ ಹಿಂಗೆ ಮಾತಾಡ್ತಾರೆ? ಮಕ್ಕಳಾಗಿಲ್ಲ ಅಂದ್ರೆ ನಾವೇನು ಮನುಷ್ಯರ ಅಲ್ಲನ?
ಒಂಥರ ವಿಚಿತ್ರ ಆಗ್ಬಿಡ್ತೈತೆ ಇವತ್ತಾಗ. ಮೊನ್ನೆ ಆ ಗುಡಿ ಅಂತೇಳಿ ಪಾಪ ಮುದಿಕ್ ಬೀಳಾಕತ್ತಿತ್ತು ಮೆಟ್ಲ ಹಿಡಿವಿ. ನಾನು ಹೋಗಿ ಕೈ ಹಿಡಿದು ಎಬಿಸಿ ಕುಂದರ್ಸಿ ಹೊಸ ನೀರು ಕೊಟ್ಟಿನಿ ಕುಡಿಯಾಕ. ನಿನಗೊಂದು ದೇವ್ರು ಒಳ್ಳೇದು ಮಾಡ್ಲವ ಅಂತ. ಹಂಗಾರೆ ನನಗೂ ಒಳ್ಳೇದು ಏನು ಮಾಡೇ ಇಲ್ಲ ದೇವ್ರು. ದೇವ್ರು ನನಗೆ ಒಳ್ಳೇದು ಮಾಡಿದ್ದಕ್ಕಲ್ಲ ನಾನು ನೆಟ್ಟಗಿರೋದು. ನನಗೆ ಆಕಿನ ಎಬಿಸಿ ಕುಂದ್ರಷ್ಟು ಶಕ್ತಿ ಕೊಟ್ಟಿರೋದು. ಕೈ ಕೊಟ್ಟು ಎಬಿಸಿ ನಾವು ಅವ್ರಿಗೆ ಆಸರಾಗಿ ಬಂದಮೇಲೆ ನಮ್ಮ ಮನ್ಸಿಗೆ ನೋವು ಹಿಂಗ್ಯಾಕೆ ಮಾತಾಡ್ತಾರೆ ಅವರು? ನನಗದೇ ಅರ್ಥ ಆಗಲ್ಲ ಪ್ರಭಾವತಿ. ಮಕ್ಕಳಾದ್ರೆ ಎಲ್ಲ ಒಳ್ಳೇದಾದಂಗೆ, ಮಕ್ಕಳು ಆಗಿಲ್ಲ ಅಂದ್ರೆ ದೇವ್ರು ನಮ್ಗೆ ಒಳ್ಳೇದೇ ಮಾಡಿಲ್ಲ ಅಂತಂದ್ರೆ ಹೆಂಗದೆ? ನಾವು ಯಾವತ್ತೂ ಒಬ್ರ ಕಡೆ ಕೈ ಚಾಚಲಾರ್ದಂಗೆ ನಮ್ಮನ್ನ ನಮ್ಮ ಪದರ್ನಾಗ ಇಟ್ಕೊಂಡು ನಾವು ತಿಂದು ನೆಮ್ಮದಿಯಿಂದ ಜೀವನ ಮಾಡ್ಕೊತ ನನ್ನ ಗಂಡ, ನಾನು, ನನ್ನ ಮನೆ, ನನ್ನ ಮಾನ ಮರ್ಯಾದೆಯಿಂದ ಏನು ಮುಕ್ಕೊಂಡ ತಕ್ಷಣ ಕಣ್ಣಿಗೊಂದು ನಿದ್ದೆ, ಒಳ್ಳೆ ಜೀವನ, ಯಾವತ್ತೂ ತುತ್ತು ಕೂಳಿ ಕಷ್ಟ ಆಗ್ಲಾರ್ದಂಗೆ ಐತಿ ಅಂದರೆ ಇದು ಒಳ್ಳೇದು ಮಾಡ್ದಂಗೆ ಅಲ್ಲ ಅರ್ಥ. ಮಕ್ಕಳಾದ್ರಷ್ಟೇ ನಾವು ಒಳ್ಳೇದು ಮಾಡ್ದಂಗೆ. ಪ್ರಭಾವತಿ ಏನು ಇವ್ರು ಹಿಂಗೆ ಯಾಕೆ ಮಾತಾಡ್ತಾರ? ನೀ ಯಾರಿಗೆ ಒಳ್ಳೆಗೆ ಹೆಟ್ಟಂಗಲ್ಲ ಅದಕ್ಕೆ. ನನಗೆಲ್ಲ ಒಳ್ಳೇದ ಮಾಡಿ ಅಂತ ತಗೋರಿ. ಒಳ್ಳೇದು ಮಕ್ಕಳಾಗಿಲ್ಲ ಅಂದ್ರೆ ಏನೋ ಹಿಂಗೆ ಕೆಟ್ಟದ್ದಲ್ಲ. ಮಕ್ಕಳಾದರೆಲ್ಲ ಏನು ಕಡ್ದು ಕಟ್ಟಿ ಹಾಕಿ ರಾಜ್ಯ ಆಳಾಕತ್ತಿಲ್ಲ ಅಂತೇಳಿ ಹೆಟ್ಟಿನಮ್ಮೆ. ಈಗ ನೋಡಿ ದೇವ್ರು ನನಗೆ ಕೊಟ್ಟಾನ, ಏನು ಮಾಡ್ಬೇಕು? ಇತ್ತಾಗ ಕಣ್ಣಿಲ್ಲ ನೋಡಕ್ಕೂ ಆಗ್ವಲ್ತು, ಬಿಡಾಕೂ ಆಗ್ವಲ್ತು, ಹೊತ್ತುಂಟ್ರ ಕುಸಿನ ಚಕ್ರಿ ಮಾಡ್ಬೇಕು. ನನಗೆ ಅದೇನು ಬೇಜಾರಿಲ್ಲ. ನನ್ನ ಕೂಸು ಅದು ವಿಲಿ ಅಂತ ಐತೆ. ಹಂಗೆ ವಿಕಲ್ ಮಗನ ಕೊಟ್ಬಿಟ್ಟ ದೇವ್ರು. ಏನು ಮಾಡ್ಬೇಕು ಹೇಳು? ಏನು ಮಾಡ್ಬೇಕು? ಅಯ್ಯೋ ಗಿರ್ಜಕ್ಕ, ನೀ ಇವ್ಕರು ಇಂಥವ್ರ ಮಾತಿಗೆ ತಲೆನೇ ಕೆಡಿಸ್ಕೊಬೇಡ ಅಂತೇನೆ ನಾನು. ಆರಾಮಿರ ನೀ ತಣ್ಣಗೆ, ಯಾರ್ದು ಏನು ತಲೆ ಕೆಡಿಸ್ಕೊಳ್ಳಾರ್ದಂಗೆ ಎಲ್ಲ ಏನು ದೇವ್ರು ಕೊಟ್ಟಾಗ ಕೊಡ್ಲಿ, ಇಲ್ಲ ಅಂದ್ರೆ ಕೊಡ್ಲಂಗಿರ್ಲಿ. ಏನವ ಅವ ಎಲ್ಲದಿವೆ? ಅಯ್ಯ ಅತ್ತಿ, ನೀನು ಮಾವು ಬರಲಿಲ್ಲ? ಇಲ್ಲಪ್ಪ, ನಾನು ಅದಕ್ಕೆ ಬಂದೆ. ಈ ಬಸ್ಸಿಗೆ ಬಂದು ಸಾಕಾತಪ್ಪ ಯಪ್ಪತ್ತಾಗ. ಅಣ್ಣ ಒಳಗೆ ಬೈತಿ, ಅಪ್ಪ ಒಳಗೈತಿ. ಅದಕ್ಕೆ ಮೇಲಗರ ಅವರು ಅವು ಇಲ್ಲಿ ಇದ್ಲಪ್ಪ, ಎಲ್ಲಿ ಹೋದ್ಲು ಏನೋ. ಇಲ್ಲೇ ಅದನೇಪ್ಪ. ಈ ಏರ್ ಬರೋಷ್ಟೊತ್ತಿಗೆ ದಮ್ಮ ಆತತಿ. ಗಾಯತ್ರಿ ಏನಯ್ಯವ ಬಾದನಕ್ಕೆ ಬಂದೆಲ್ಲ ಪುಣ್ಯತ್ಕಿತ್ತಿ ದೌಡ್ ಬರಬಾರ್ದನ ಒಟ್ಟು. ಮನೆ ಹಬ್ಬಕ್ಕೆ ಕರೆ ಕಳಿಸಿದ್ರು ಬರಲಿಲ್ಲವ ನೀನು. ಅಯ್ಯೋ ಎಲ್ಲಿ ಬರ್ತೀರಿ ಅತ್ತಿಗೆಮ್ಮ? ನನ್ನ ಹಣೆ ಬರನೇ ಸರಿ ಇಲ್ಲ. ಊದು ಕೊಟ್ಟು ಬಾರ್ಸು ತೊಗೊಂಡಂಗೆ ಆಗೈತೆ ನನ್ನ ಬಾಳೆ. ಯಾಕೆ ಗಾಯತ್ರಿ ಏನಾತ? ಓಹೋ ಗಾಯತ್ರಿ, ಆರಾಮ ಅಣ್ಣ? ಆರಾಮದೀನಿ ನೋಡವ. ಆರಾಮದಾರ ನಿನ್ನ ಮಕ್ಕಳು, ನಿನ್ನ ಗಂಡ ಎಲ್ಲಾರು ಆರಾಮದಾರ? ಎಲ್ಲರೂ ಆರಾಮದಾರಣ್ಣ. ನನಗೆ 4 ದಿನ ಇರ್ಬೇಕು ಅನ್ನಿಸ್ತಾ. ಅದಕ್ಕೆ ಯಪ್ಪ ನಿಮ್ಮ ಕೆಲಸ ನೀವು ಮಾಡ್ಕೊರಿ ಮನ್ಯಾಗ ಅಂಥೇಳಿ ನಾನು 4 ದಿನ ಇರೋಕ್ಕಾಗ್ಲಿ ಕಟ್ಟೋದು 2 ದಿನ ಇದ್ದೋಗಣ ಅಂತ ಬಂದೆ. ಕರ್ಕೊಂಬರ್ಬೇಕು ಬೇಡ ಹುಡುಗರ್ನ. ಮಕ್ಕಳು ಬಿಟ್ಟು ಅಡ್ಡಾಡಕ್ಕಿವ. ಅಯ್ಯೋ ಅಣ್ಣ ಸಾಲಿ ಐತೆ ಬಿಡಯಪ್ಪ ಅವ್ರದ್ದು. ಸಾಲಿ ಬಿಟ್ಟು ಬರಂಗಿಲ್ಲ. ಏನು ಓದ್ತಾವು ಇರಲಿ. ಅವಕ್ಕೆ ಓದೋದ್ರಾಗ ಆಸಕ್ತಿ ಐತೆ. ಏನೋ ಒಂದು ಆಗ್ಬೇಕಂತಾರ. ಅದಕ್ಕೆ ನಮ್ದಂತ್ರ ವಿದ್ಯೆ ನೈವೇದ್ಯ. ಅವರ ಓದಿ ಏನಾರ ಒಂದು ಸಾಧನೆ ಮಾಡವಲ್ಲ. ಗಾಯತ್ರಿ ಇದೇನ ಸಾಲಗಾರಗತಿ ಬಾಗಿಲಾಗ ಕುಂತಲ್ಲ, ನಡಿ ಒಳ್ಳೆ ನಡಿ. ಅಯ್ಯೋ ಈಗ ಬಂದಲ್ಲ ಅದಕ್ಕೆ ಗಾಳ್ಯಾಗ ಚೂರು ಇಲ್ಲೇ ಕುಂದ್ರಂಗಾತು ಗಾಳಿಗೆ. ಬಸ್ನಾಗ ಬಂದು ಆ ಜನ ನುಗ್ಲು ಸಾಕಾಗಿ ಹೋತ್ ನೋಡ್ರಿಪ್ಪ ಆತಾಗ. ಅದಕ್ಕೆ ಅಂದಂಗ ಅದಕ್ಕೆಮ್ಮ ಈಗ ಬರೋದು ಯಾವ್ದಿದು ಹಬ್ಬ? ಈಗ ನಾನು ಬರೋಬ್ಬರಿ ನೋಡಿಲ್ಲವ, ಕ್ಯಾಲೆಂಡ್ರಿ ನೋಡ್ಬೇಕು. ಅಯ್ಯೋ ನಮ್ಮನೆ ನಮ್ಮ ಅತ್ತಿ ಅಯ್ಯೋ ಮೊನ್ನೆ ಗಂಡು ತೀರ್ಕೊಂಡಲ್ಲ. ಹಾಗಾಗಿ ಅವ್ರಿಗೆ ಏನಂದರೆ ನನ್ನ ರಾಶಿ ಒಳಗೆ ಏನಾರ ಅದೈತೆ ಏನೋ ದೋಷ ಅಂತೇಳಿ ಏನು ತಿಂಗಳದಾಗ ಒಂದು ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿ ಒಪ್ಪತ್ತು ಉಪಾಸಿ ಆ ಪೂಜೆ ಈ ಪೂಜೆ ಮಾಡಿ ನನಗಂತರೂ ಸಕಾಗಿ ಹೋಗ್ಬಿಟ್ಟತ್ ನೋಡ್ರಿಪ್ಪ. ಕರೆನ ನಾನು ಉಪವಾಸಿದ್ದ ಮನೆ 16 ಸೋಮವಾರ ಮುಗೀತು, ಎಲ್ಲ ಥರ ಪೂಜೆ ಮುಗೀತು, ಮಾಡಿದ್ದ ಇನ್ನೂ ಮಾಡೋದು. ನಾನು ಏನು ಖುಷಿ ಐತೆ ಬಿಡ್ರಿ, ಅದ್ರಾಗ ಮಾಡೋದ್ರಾಗ ಏನು ಬೇಜಾರಿಲ್ಲ. ಆದರೂ ನಮ್ಮ ಅತ್ತಿಗೆ ಮಂದಿ ಕಿರಿಕಿರಿನೇ ತತ್ತೆ ಮುಂದೆ ಕಿರಿಕಿರಿನೇ ತಪ್ಪಂಗಿಲ್ಲ. ಏನು ಮಾಡ್ಬೇಕು ಹೇಳ್ರಿ? ಹೋಗ್ಲಿ ಬಿಡ, ಬೇಜಾರು ಮಾಡ್ಕೊಬೇಡ. ಅದಕ್ಕೆ ಅಷ್ಟು ರೊಕ್ಕ ಖರ್ಚಾದ್ರೂ ಅವ್ರು ಮಾಡಿಸ್ತಾರ ಅಂತಂದೆ ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಮಾಡಲ್ಲ ಹೋಗ್ಲಿ, ಏನಾಗಬೇಕಾಗೈತಿ? ಅವ್ರೇನು ನೀನು ಕೆಟ್ಟದ್ದೇನು ಹೇಳಲ್ಲಲ್ಲ, ಬೇರೆ ಏನು ಕಿರಿಕಿರಿ ಮಾಡಲ್ಲಲ್ಲ. ಹೌದಿಲ್ಲ, ಪೂಜೆ ಮಾಡೋ ಅಂತಾರೆ. ಹೌದಿಲ್ಲ, ಹೋಗ್ಲಿ. ಮಗಂದು ಒಂದು ಹೊಟ್ಟೆವೇನಿ ಎಲ್ಲಿ ಮಗ್ಗ ಏನಾರ ಆಕೆ ಬ್ಯಾಡನೇ ಸಂಬಂಧ ನನಗನ್ಸೋ ಮಟ್ಟಿಗೆ ಅವ್ರು ಬೇಡ ಅಂದಿರ್ಬೇಕು. ಮಗನೇ ಕುಣಿದು ಮಾಡ್ಕೊಂಡಿರ್ಬೇಕಾ? ಆ ಸಂಕಟಕ್ಕೆ ನನ್ನ ಮಗ್ಗ ಏನಾಕತ್ತೋ ಏನೋ ಅನ್ನೋ ಒಂದು ಹೆದರಿಕೆಗೆ ಏನಾರ ಹಂಗೆ ನಿನ್ನ ಕಡೆ ಮಾಡಿಸ್ತಾರ ಏನೋ. ಹೋಗ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೊಂತಿ? ಏನು ಮಾಡೋಕ್ಕಾಕೈತಿ ಹೇಳಿ, ನೀನು ನೋಡೋಣ. ಚಿಂತೆ ಮಾಡಬೇಡ. ಏನು ಪೂಜೆ ಅಲ್ಲ ಮಾಡು. ಏನು ಹೇಳು, ಹೆಚ್ಚಿನ ಪ್ರಮಾಣದಾಗ ಬ್ಯಾಡ್ರಿ ಐತ್ಯಾರ, ನಾ ಮಾಡ್ತೇನೆ ರೀ. ಅದು ಸ್ವಲ್ಪ ಈ ತೀರ ನಿರಂತರ ಉಪವಾಸ ಎಲ್ಲ ಮಾಡೋಕ್ಕಾಗಲ್ರಿ ಐತ್ಯಾರ ಅಂತ ಹೇಳು. ಅವ್ರಿಗೂ ಅರ್ಥಕತ್ತಿ ನೀನು. ಆಮೇಲೆ ಕೆಲವೊಂದು ಪೂಜೆಗಿದೆ ಹೇಳಿದ್ರೆ ಅವಲ್ಲೇನು ಬೇಡ. ನಿನ್ನ ಗಂಡ ನಿನ್ನ ಮಕ್ಕಳ ಸಲುವಾಗಿ ಅಂತ ಮನಸ್ಸಿನಾಗ ಇಟ್ಕೊಂಡು ಮಾಡಿ. ನೀನು ಯಾಕೆ ತಲೆ ಕೆಡಿಸ್ಕೊಂತಿ? ಅಷ್ಟೇ ಮತ್ತೇನು ಮಾಡ್ಬೇಕು? ನಡಿ, ಎದ್ದೊಳಗೆ ನಡಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನಡಿ. ಅದಕ್ಕೆ ನಿನ್ನ ಮಗಳನ್ನೇನೋ ಹುಡ್ಕಕ್ಕೆ ಹೋಗಿದ್ದೆ ಅಂತಲ್ಲ? ನಾ ಈ ಹುಡುಗಿ ಎತ್ತಾಗಾಡಕ್ಕೆ ಹೋಗಿದ್ದೆ ನೋಡಿ, ಕೆರೆ ಒಂಡಿ ಮ್ಯಾಗ ಐತಿ ಅಂತಂದ್ರು. ಹಂಗಾಗಿ ಹೋದೆವ. ನೋಡಿದ್ರೆ ಕೆರೆ ಒಂಡಿ ಮ್ಯಾಗ ಇಲ್ಲೇ ಇಲ್ಲ ಹುಡುಗಿ. ನಂಗೆ ಸಾಕಾಗಿ ಹೋಗ್ಬಿಡ್ತವ ಈ ಹುಡುಗಿ ಸಲಾಗತ್ತಾಗ. ಇದ್ದಲ್ಲಿ ಇತ್ತು ಮಾಡ್ತು ಅನ್ನಂಗೆ ಇಲ್ಲ ತಗ. ಅದು ಎಂತ ಕಾಡದಾಳಂದ್ರೆ ನನ್ನ ಮಗಳು ಇದ್ದಲ್ಲಿ ಇರಂಗೇ ಇಲ್ಲಕ್ಕೆ.
ಇರ್ಲಿ ಇರ್ಲಿ ಉಡಾಳ ಇರ್ಲಿ, ಏನು ಮಾಡಕತ್ತೆ ಹೇಳ್ರಿ. ನನ್ನ ಸೊಸಿ ನೋಡೋಣ ಅಂತ. ಬರ್ತಾಳ ಬರ್ತಾಳ, ಅತ್ತಿ ಬಂದಾಳ ಅಂತ ಸುದ್ದಿ ಗೊತ್ತಾದ್ರೆ ನನ್ನ ಸೊಸಿ ಓಡಿ ಜಿಗ್ಕೊಂತ ಬರ್ತಾಳಪ್ಪ. ಅತ್ತಿ ಸೊಸಿಗೆ ಭಾರಿ ಹೊಂದಾಣಿಕೆ ಬಿಡ. ಅಲ್ಲ ಸುಮ್ಮನಕ್ಕಿನ ನಮ್ಮೂರಿಗೆ ಕಳಿಸ್ಬಿಡ್ರಿ, ಅಲ್ಲೇ ಸಾಲಿಗೆ ಹಚ್ತೇನೆ. ಬೇಕಾದಂಗೆ ಓದ್ತಾಳ ಅಲ್ಲೇ, ನನ್ನ ಮಗನ ಜೋಡಿ ಹೋಗೋದು ಬರೋದು ಮಾಡ್ಕೊಂತಿರ್ತಾಳ. ನಿಮ್ಮ ಮಗ ಅದಾನ, ಅವ್ ಎಷ್ಟನೆತ್ತ, ನನ್ನ ಮಗಳ ಎಷ್ಟನೆತ್ತ, ಇಬ್ರು ಹೆಂಗ್ ಜೊತೆಲಿ ಹೋಗೋದು ಬರೋದು ಮಾಡ್ತಾರವ್ರ. ಈಗಿರ್ತ ಸಲಿಗೆ ಬೆಳೆದ್ರೆ ಮುಂದೆ ಲಗ್ನ ಆಗಕ್ಕೆ ಅನುಕೂಲಕತಿ ಅಂತ. ಇಲ್ಲವ, ನನ್ನ ಮಗಳಿಗೆ ನಾನು ಲಗ್ನ ದೌಡ್ ಮಾಡೋದಿಲ್ಲ. ನನ್ನ ಮಗಳು ಓದಿ ಸಾಧನೆ ಮಾಡ್ಬೇಕಿ, ಏನಾರ ಒಂದು ಆಗ್ಬೇಕು. ನನ್ನ ಮಗ ಅಂತ ಓದ್ತಾ ಅದಾನೀಗ, ಅವ ನೌಕರಿ ತಗೋಬೇಕು. ಅವ ನೌಕರಿ ತಗೊಂಡು ದೊಡ್ಡ ಸ್ಥಾನಕ್ಕೆ ಏರಿಂದ ಅವಂಗೆ ಲಗ್ನ ಮಾಡೋದು. ಆಕಿಗೂ ಆದ್ರೂ ಅಷ್ಟೇ, ನಾನು ಏನು ಮದುವೆ ಜೀವನ ಅದೇ ಕುಬಸ ಇದಾನ ಜೀವನ ಹೇಳ ಈಕಿನ. ಇಲ್ಲಿ ಬಿಡ್ರಿ, ಅದೇ ಜೀವನ ಅಲ್ಲ. ಆಯ್ತು ಬಿಡ್ರಿ, ಓದ್ತಾರಂದ್ರೆ ಓದ್ಲಿ, ಅದಕ್ಕೇನಂತ. ಮತ್ತೆ ಅಣ್ಣ ತಂಗಿ ಒಬ್ಬಾಕದಾಳ, ಆಕಿನ ನೋಡಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತ ಬರಂಗೇ ಇಲ್ಲಪ್ಪ. ನೀನಾರ ಭಾಳ ಕಡಿಮೆ ಬರೋದು. ಏನು ಮಾಡ್ಲವ, ಕೆಲಸ 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 ಮನೆಯಾಗಿಲ್ಲೇ ಒಂಚೂರು ಪುರ್ಸತ್ ಸಿಕ್ಕಾಗ ಮನ್ಯಾಗ ಕೆಲಸನೇ ಮಾಡ್ತಿರ್ತೀವಿ. ಅಲ್ಲಿಗೆ ಎಲ್ಲಿ ಬಂದು ನೋಡ್ಲಿ ಹೇಳಂಗ ನೋಡ ನೀನು. ಬಂದಿರ್ತೇನಲ್ಲ, ಯಾವಾಗ 1-2 ಸಲನ ಬಂದಿದ್ದೆ, ಮತ್ತು ಅದಾದ್ಮೇಲೆ ಬಂದಿಲ್ಲ ಅಷ್ಟೆ. ಇರ್ಲಿ ಬಿಡ, ನಾನ ಬಂದ್ಮೇಲೆ ಈಗ ನೋಡಕ್ಕೆ. ನಡಿ ನಡಿ ಒಳಗೆ ನಡಿ, ಇಲ್ಲೇ ಕುಂತ್ರಿ ಏನಂದಾರ ಮಂದಿ. ನಡಿವಾ. ಹ್ಞೂ ಅಣ್ಣ, ನಡಿಪಾ ಅಳಿಮಯ್ಯ. ಹ್ಞೂ ಅತ್ತಿ ಬಾ, ಏನು ತಂದಿ ನಂಗೆ ತಿನ್ನಾಕ? ತಂದನ್ ನಡಿಯೋ ಅಳಿಮಯ್ಯ.